ನಮಸ್ತೆ ರೈತ ಮಿತ್ರರೇ, ನಾನು ಸಂದೀಪ್ ತೋಟಗಾರಿಕೆ ತಜ್ಞ. ಬನ್ನಿ ಇಂದಿನ ವಿಡಿಯೋದಲ್ಲಿ ದಾಳಿಂಬರಿಗೆ ಯಾವ ಥರ ನಾವು ಕಟಿಂಗ್ ಮಾಡಬೇಕು ಮತ್ತು ನಾವು ಕಟಿಂಗ್ ಮಾಡೋದ್ರಿಂದ ನಮಗೆ ಯಾವ ಥರ ನಮಗೆ ಬಡ್ಡೆಯಲ್ಲಿ ಕಾಯಿ ಸೆಟ್ ಮಾಡೋದು ಅದ್ರ ಬಗ್ಗೆ ನಾವು ತಿಳಿಯೋಣ. ರೈತ ಮಿತ್ರರೇ, ಸಾಕಷ್ಟು ಜನ ಕಟಿಂಗ್ ಮಾಡ್ತಿರ್ತಾರೆ. ಭಾಳ ಗುಂಪಾಗಿದ್ದರೆ ಏನಾಗುತ್ತೆ, ರೋಗ ಬರೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಕಟಿಂಗ್ ಮಾಡಿದಾಗ ಗಾಳಿ ಆ ಕಡೆಯಿಂದ ಬಂದಿದ್ದು ಈ ಕಡೆ ತೂರಬೇಕು. ಮತ್ತು ಈ ಸೆಂಟ್ರಲ್ಲಿ ನೋಡಿರಿ, ಈ ಮೇಲ್ಗಡೆಯಿಂದ ಸೂರ್ಯಕಿರಣ ಬೀಳೋದು ಸೀದಾ ಬುಡಕ್ಕೆ ಬೀಳ್ತಾ ಇದೆ. ಮತ್ತು ಇಲ್ಲಿ ಬುಡದ ಹತ್ರ ನಾವು ಇನ್ನೇನು ಮುಳ್ಳುಗಳು ಬಂದಿರ್ತಾವೋ ಇವನ್ನೆಲ್ಲ ಸಾಕಷ್ಟು ಜನ ತೆಗೆದುಬಿಡ್ತಾರೆ ಫುಲ್ ಹತ್ತ. ಆ ತೆಗಿಯೋದ್ರಿಂದ ನಿಮಗೆ ಬಡ್ಡೆಗೆ ಹೂವು ಬರೋ ಸಾಧ್ಯತೆ ಇರೋಲ್ಲ. ಯಾಕಂದರೆ ಹೂವು ಬರ್ಬೇಕಂದ್ರೆ ಈ ಥರ ಸ್ಪರ್ ಅಂತಾರೆ, ಈ ಥರ ನಮಗೆ ಇದ್ದರೆ ಮಾತ್ರ ಹೂವು ಬರೋದು ಬಡ್ಡೆಯಲ್ಲಿ. ಇದನ್ನು ನಾವು ಬರೀ ಸುಳಿ ಮಾತ್ರ ಹಿಂಗೆ ಟಿಪ್ ಮಾಡ್ಕೊಬೇಕು. ಈ ಥರ ಒಳಗಿರೋವನ್ನೆಲ್ಲ ಇದು ಮಾಡ್ಕೊಂಬಿಟ್ಟು ಮತ್ತು ಅಡ್ಡ ಬಂದಿರ್ತಾವಲ್ಲ ಕೊಂಬೆಗಳ್ನ ಅವನು ಕಟ್ ಮಾಡ್ಕೊಂಡು ಒಳಗಡೆ ಸೆಂಟ್ರು ಓಪನ್ ಮಾಡ್ಕೊಬೇಕು. ಇಲ್ಲಿ ನಿಮಗೆ ಬಿಸಿಲು ಬಿದ್ದುಬಿಟ್ಟು ಇಲ್ಲೇನಿದು ರೆಸ್ಟ್ ಟೈಮ್ನಾಗ ಮಾಡ್ಬೇಕು. ಈಗ ನೀವನ್ನ ಬೆಳೆ ಬಿಡ್ಬೇಕಾರೆ ಕಟಿಂಗ್ ಮಾಡ್ತಿರಲ್ಲ ಆ ಟೈಮ್ನಾಗ ಮಾಡಿದ್ರೆ ಏನು ಉಪಯೋಗ ಇರೋಲ್ಲ. ರೆಸ್ಟ್ ಏನು ಬೆಳೆ ಆದಮೇಲೆ ಕಟಿಂಗ್ ಮಾಡ್ತಿರಲ್ಲ ಆ ಟೈಮ್ನಾಗ ಒಳಗಡೆ ಎಲ್ಲ ಬಿಡಿಸ್ಬಿಟ್ಟು ಈ ಥರ ಏನು ಮುಳ್ಳುಗಳು ಬಂದಿರ್ತಾವ ಇವನ್ನೆಲ್ಲ ಟಿಪ್ ಮಾಡ್ಕೊಬೇಕು. ಇವನ್ನೆಲ್ಲ ಈ ಸ್ಟ್ರೆಚ್ಚರ್ ಇಲ್ಲಾಂದರೆ ನಿಮಗೆ ಬಡ್ಡೆಯಲ್ಲಿ ಹೂವು ಸೆಟ್ ಆಗೋಲ್ಲ. ಈ ಥರ ನಿಮಗೆ ಬಿಸಿಲು ಬೀಳೋದ್ರಿಂದ ಇವನ್ನೆಲ್ಲ ಕಟ್ ಮಾಡ್ಕೊಂಡಿರ್ತೀವಿ. ಇಲ್ಲಿ ಚಿಗುರು ಬಂದುಬಿಟ್ಟು ಇದು ಫೋಟೋಸಿಂಥಸಿಸ್ ಆಗಿ ಇಲ್ಲಿ ಸ್ಟೋರೇಜ್ ಆಗಿ ನಿಮಗೆ ಹೂವು ಬರೋ ಸಾಧ್ಯತೆ ಇರುತ್ತೆ. ಈ ಥರ ಸ್ಪರ್ಗಳು ಇರ್ತಾವೆ. ಒಂದು ಸ್ವಲ್ಪ ಇವನೊಂದು ಸ್ವಲ್ಪ ಟಿಪ್ ಮಾಡ್ಕೊಂಡು ಇದಕ್ಕೇನು ಚೆನ್ನಾಗಿ ಬಿಸಿಲು ಸೂರ್ಯಕಿರಣ ಎಲ್ಲ ಒಳಗಡೆ ಬಿದ್ದಾಗ ರೋಗ ಬರೋ ಸಾಧ್ಯತೆಯೂ ಕಡಿಮೆ ಇರುತ್ತೆ. ಮತ್ತು ನಿಮಗೆ ಈ ಕಡೆ ಅಡ್ಡ ಇರ್ತಾವಲ್ಲ ಕೊಂಬೆಗಳು ಸೆಂಟ್ರಲ್ಲಿ ಒಳಗಡೆ ಅವನ್ನೆಲ್ಲ ಕಟ್ ಮಾಡಿಬಿಟ್ಟು ಸೆಂಟ್ರು ಓಪನ್ ಮಾಡ್ಕೊಬೇಕು. ಸೈಡ್ನಲ್ಲಿ ಅರ್ವ ಮಾಡ್ಕೊಬೇಕು, ಒಂಥರ ಛತ್ರಿ ಥರ ಗಿಡ ಮಾಡ್ಕೊಬೇಕು. ಆ ಥರ ಮಾಡಿದಾಗ ನಿಮಗೆ ಇಲ್ಲೇನು ಫೋಟೋಸಿಂಥಸಿಸ್ ಆಗ್ಬಿಟ್ಟು ಇಲ್ಲಿ ಬಡ್ಡೆಯಲ್ಲಿ ಹೂವು ಬರೋ ಸಾಧ್ಯತೆ ಇರುತ್ತೆ. ಮತ್ತು ಈ ಥರ ನಿಮಗೆ ಫ್ರೀ ಮಾಡ್ಕೊಳ್ಳೋ ಗ್ಯಾಪು ಜಾಸ್ತಿ ಗಾಳಿ ತೂರೋ ಥರ ಮಾಡ್ಕೊಳ್ಳೋದ್ರಿಂದ ನಿಮಗೆ ರೋಗ ಬರೋದು ಕಡಿಮೆ ಆಗುತ್ತೆ. ಬ್ಲೈಟ್ಗಳು ಬೇಗ ಹರಡೋದಿಲ್ಲ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ. ರೈತ ಮಿತ್ರರೇ, ಈ ಕಡೆ ಭಾಳಷ್ಟು ಜನ ಈ ಥರ ಸೆಂಟ್ರಲ್ಲಿ ಓಪನ್ ಬಿಡ್ಕೊಳ್ಳೋದಿಲ್ಲ. ಯಾಕಂದರೆ ಫುಲ್ ಗುಂಪಾಗಿರ್ತವೆ ಗಿಡಗಳು. ಮೇಯ್ನ್ ಈ ಕಡೆ ಈ ಥರ ಒಳಗಡೆ ಬಿಸಿಲು ಬಿದ್ದಾಗ ಈ ಬಡ್ಡೆ ಮೇಲೆಲ್ಲ ಬಿಸಿಲು ಬಿದ್ದಾಗ ಏನಾಗುತ್ತೆ, ಡೈರೆಕ್ಟ್ ಭೂಮಿಗೂ ಕೂಡ ಕೆಳಗಡೆ ಬಡ್ಡೆ ಕೆಳಗಡೆ ಇರೋ ಇದಕ್ಕೆ ಬಿಸಿಲು ಬಿಡುತ್ತೆ. ಅಲ್ಲಿ ನೆಲ ತೇವಾಂಶ ಆರ್ಬಿಟ್ಟು ರೋಗ ಬರೋ ಸಾಧ್ಯತೆನ ನಮಗೆ ಕಡಿಮೆ ಮಾಡುತ್ತೆ. ಯಾಕಂದರೆ ಎಲ್ಲಿ ತೇವಾಂಶ ಇರುತ್ತೆ ಅಲ್ಲಿ ನಮಗೆ ರೋಗ ಬರೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಒಳಗಡೆ ಹ್ಯುಮಿಡಿಟಿ ಕ್ರಿಯೇಟ್ ಆಗುತ್ತೆ. ಈ ಥರ ನಾವು ಫ್ರೀ ಮಾಡ್ಕೊಳ್ಳೋದ್ರಿಂದ ಬಿಸಿಲು ಬೀಳೋದ್ರಿಂದ ಬೇಗ ಇಲ್ಲಿರುವ ಹ್ಯುಮಿಡಿಟಿ ಅಂದರೆ ಆರ್ದ್ರತೆ ಎಲ್ಲ ಏನಾಗ್ಬಿಡುತ್ತೆ, ಕಡಿಮೆ ಆಗ್ಬಿಟ್ಟು ನಮಗೆ ಈ ಬ್ಲೈಟು ಮತ್ತು ಮೂತಿಕೊಳೆ ರೋಗ ಕೆಲವೊಂದು ರೋಗಗಳು ಏನು ರೋಗಗಳು ಬರ್ತವೆ ದಾಳಿಂಬೆಯಲ್ಲಿ ಅವು ನಮಗೆ ಆರ್ದ್ರತೆ ಕಡಿಮೆ ಆಗೋದ್ರಿಂದ ನಮಗೆ ಇಲ್ಲಿ ರೋಗ ಬರೋ ಸಾಧ್ಯತೆ ಕಡಿಮೆ ಆಗುತ್ತೆ. ಈ ಥರ ನಮಗೆ ಬಿಸಿಲು ಬೀಳೋದ್ರಿಂದ ಅಲ್ಲಿರುವ ತೇವಾಂಶ ಬೇಗ ಆರೋದ್ರಿಂದ ಹ್ಯುಮಿಡಿಟಿ ಕಡಿಮೆ ಆಗುತ್ತೆ. ಅದರಿಂದ ನಮಗೆ ರೋಗ ಬರೋ ಸಾಧ್ಯತೆ ಫುಲ್ಲು ಕಡಿಮೆ ಆಗುತ್ತೆ. ಮತ್ತು ನಿಮಗೆ ಈ ಥರ ಏನು ಎಷ್ಟು ಕಟಿಂಗ್ ಮಾಡ್ತಿರಲ್ಲ ಬೆಳೆ ಆದಮೇಲೆ ಈ ಥರ ಸೆಂಟ್ರ್ ಮಾಡಿಬಿಟ್ಟು ಈ ಥರ ಕಡ್ಡಿಗಳ್ನೆಲ್ಲ ಒಂದು ಸ್ವಲ್ಪ ಟಿಪ್ ಹೊಡ್ಕೊಂಬಿಟ್ಟು ಇಟ್ಕೊಳ್ಬೇಕು. ಅದಕ್ಕೆ ಬಿಸಿಲು ಬಿದ್ದುಬಿಟ್ಟು ಫೋಟೋಸಿಂಥಸಿಸ್ ರೆಸ್ಟ್ ಟೈಮ್ನಾಗೆ ನೀವು ಕೊಡೋ ನ್ಯೂಟ್ರಿಯೆಂಟಿಗೂ ಅದಕ್ಕೂ ಆಗುತ್ತೆ. ಆವಾಗ ನಿಮಗೆ ನೆಕ್ಸ್ಟ್ ಬೆಳೆಗೆ ಫ್ಲವರ್ ಕಿತ್ಕೊಳ್ಳೋ ಸಾಧ್ಯತೆ ಅಲ್ಲಿರುತ್ತೆ. ರೈತ ಮಿತ್ರರೇ, ಮುಂದೆ ಬರುವ ವಿಡಿಯೋದಲ್ಲಿ ಆ ಥರ ಮಾಡಿ ಬಿಸಿಲು ಬಂದಿರೋ ಕಾಯಿನಲ್ಲಿ ಬಡ್ಡೆಲಿ ಸಿಟ್ಟಾಗಿರೋದು ತೋರಿಸ್ತೀವಿ. ನೋಡಿ, ಈ ಥರ ಇರ್ತಾವಲ್ಲ ಈ ಮುಳ್ಳುಗಳ್ನ ಸಾಕಷ್ಟು ಜನ ಫುಲ್ಲು ಕಟ್ ಮಾಡಿ ಬಿಸಾಕ್ಬಿಡ್ತಾರೆ ಸಿಕ್ಬಿಡ್ಸೋಣ ಅಂತ ಹೇಳ್ಬಿಟ್ಟು. ಆ ಮುಳ್ಳುಗಳ್ನ ನೀವು ಬರೀ ಟಿಪ್ ಹೊಡೆದ್ಬಿಟ್ಟು ಅಲ್ಲೇ ಒಂದು 2-3 ಇಂಚ್ ಬಿಟ್ಕೊಂಡ್ಬಿಟ್ಟು ಇಡಬೇಕು. ಆದರೆ ಹಿಂದ್ಗಡೆ ಎಲೆ ಕಿತ್ಕೊಂಡ್ಬಿಟ್ಟು ಅದಕ್ಕೆ ಬಿಸಿಲು ಬೀಳೋದ್ರಿಂದ ಅಲ್ಲಿ ದ್ವಿತೀಯ ಸಂಶ್ಲೇಷಣೆ ಆಗಿ ಫುಡ್ ಸ್ಟೋರೇಜ್ ಆಗೋದ್ರಿಂದ ರೆಸ್ಟ್ ಟೈಮ್ನಲ್ಲಿ ಫುಡ್ ಸ್ಟೋರೇಜ್ ಆಗೋದ್ರಿಂದ ಅಲ್ಲಿ ನೆಕ್ಸ್ಟ್ ನಿಮಗೆ ಬೆಳೆ ಬಿಟ್ಟಾಗ ಇತ್ರೆಲ್ಲಿ ಹೊಡೆದಾಗ ಅಲ್ಲಿ ಹೂವು ಬರುವ ಸಾಧ್ಯತೆ ಇರುತ್ತೆ. ಇಲ್ಲಿ ಕಟ್ ಮಾಡಿ ಫುಲ್ ತೆಗ್ದಾರ ಅಂದರೆ ಇಲ್ಲಿ ಮತ್ತೆ ನಮಗೆ ಚಿಗುರು ಬರಲ್ಲ. ಇಲ್ಲಿ ನೋಡಿ, ಇಲ್ಲಿ ಎಲೆ ಐತಲ್ಲ, ಈ ಎಲೆ ಇತ್ರೆಲ್ಲಿ ಹೊಡೆದಾಗ ಉದುರ್ಬಿಟ್ಟು ಇಲ್ಲಿ ಹೂವು ಬರುತ್ತೆ. ಇದನ್ನ ಕಟ್ ಮಾಡ್ಬೇಕು, ಇಲ್ಲಿ ಬಡ್ ಪ್ರೆಸರ್ ಆಗಿ ಹೂವು ಬರೋದು. ಇಲ್ಲೇ ಇದು ಸುಳಿ ಕಟ್ ಮಾಡಿದರೆ ಇಲ್ಲಿ ಪ್ರೆಸರ್ ಬರುತ್ತೆ, ನೋಟ್ಸು ಇದಾಗುತ್ತೆ, ಫ್ಲವರ್ ಬರುತ್ತೆ. ಅಂದರೆ ಇದಕ್ಕೆ ಬಿಸಿಲು ಬಿದ್ದಿದ್ರೆ ಮಾತ್ರ ಹೂವು ಬರೋದು. ನೋಡಿ, ಇಲ್ಲಿ ಈ ತರ ಫುಲ್ ಹತ್ತ ಹೊಡ್ಬಿಟ್ಟಾಗ ಒಂದ್ ಅಡಿ ಮೇಲೆ ಒಂದ್ 3/4 ಅಡಿ ಮೇಲ್ಗಡೆ ಸ್ವಲ್ಪ ಆ ತರ ಮುಳ್ಳುಗಳ್ನ ನಾವು ಬಿಡ್ಕೊಬೇಕು. ಬಂದಿರೋನ ನಾವು ಟಿಪ್ ಹೊಡ್ಕೊಳ್ಳೋದ್ರಿಂದ ಎಲೆ ಸ್ಟಾರ್ಟ್ ಆಗ್ಬಿಟ್ಟು ಅಲ್ಲಿ ನಮಗೆ ಫುಡ್ ಸಿಂಥಸಿಸ್ ಆಗಿ ಹೂವು ಬರೋ ಸಾಧ್ಯತೆ ಇರುತ್ತೆ. ಈ ತರ ಹತ್ತ ಹೊಡಿಬಾರ್ದು. ಸೈಜ್ ಏನಾಗಿ ಹಿಂಗೆ ಬರಲ್ಲ. ಅದೇ ಕಡೆ ಬಿಸಿಲು ಡೈರೆಕ್ಟ್ ಬೀಳ್ತಾ ಐತಿ. ಇಲ್ಲಿ ಡೈರೆಕ್ಟ್ ಬೀಳೋದ್ರಿಂದ ಇಲ್ಲೆಲ್ಲ ಬಿಸಿಲು ಬೀಳ್ತಾ ಐತೆ. ಇಲ್ಲಿ ಲೀವ್ಸ್ ಇರೋದು ಫೋಟೋಸಿಂಥಸಿಸ್ ಆಗ್ಬಿಟ್ಟು ಇಲ್ಲಿ ಬಡ್ಡೆ ಹೂವು ಕಿತ್ಕೊಂಬರುತ್ತೆ. ಅಕಸ್ಮಾತ್ ನಾವು ಬಿಸಿಲೇ ಬೀಳಲಿಲ್ಲ ಅಂದರೆ ಹೂವು ಕಿತ್ಕೊಳ್ಳಲ್ಲ. ಸೆಂಟ್ರಲ್ಲಿ ಗ್ಯಾಪ್ ಐತೆ ಚೆನ್ನಾಗಿ ಬಿಸಿಲು ಬೀಳಂಗೆ. ಬಿಸಿಲಿದ್ರೆ ಫೋಟೋಸಿಂಥಸಿಸ್ ಆಗಿ ಕಾರ್ಬೋಹೈಡ್ರೇಟ್ ಸ್ಟೋರೇಜ್ ಆಗಿದ್ರೆ ಮಾತ್ರ ಒಳಗಡೆ ಬಡ್ಡೆ ಒಳಗೆ ಬರೋದು.
ಬಿಸಿಲು ಡೈರೆಕ್ಟ್ ಬೀಳ್ತೈತೆ ನೋಡಲ್ಲಿ.